ಮಾತುಗಳನ್ನ ಕೇಳಿಸ್ಕೊಂಡು ಯಾವತ್ತಾರು ಮೋಟಮ್ನವರು ಯಾವ್ದಾದ್ರು ಸಜೆಷನ್ಸ್ನ ಕೊಟ್ಟಿದ್ದೀರಾ ಮೇಡಮ್ ಮಗಳಿಗೆ ಹಿಂಗೆ ಮಾತಾಡಬೇಕಿತ್ತು ಹಿಂಗೆ ಹೇಳಿದ್ದೆ ನೀನು ಅಂತ? ಇಲ್ಲ, ನಾನು ಕೊಟ್ಟಿದ್ದೀನಿ ಅಂತ ಹೇಳಿದರೆ ಸ್ವಲ್ಪ ಫಾಸ್ಟ್ ಟಾಕ್ ಇದೆ ಅವಳದು. ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಹೋಗಬೇಕು. ಸ್ವಲ್ಪ ಅದನ್ನು ಸ್ಲೋ ಡೌನ್ ಮಾಡ್ಕೊಂಡು ಮಾತಾಡಿದರೆ ಇನ್ನೊಂದಷ್ಟು ಕನ್ವಿನ್ಸ್ ಆಗುತ್ತೆ ಅಂತ ಹೇಳಿ. ಸೊ ನಾವು ಮೋಟಮ್ಮ ಅವ್ರನ್ನ ಇವತ್ತು ಒಂದು ಸ್ತ್ರೀ ಶಕ್ತಿಯಾಗಿ ನೋಡ್ತೀವಿ, ಆದರೆ ಬಹಳ ಹಿಂದಕ್ಕೆ ಹೋದಾಗ ಮನೆಗೆ ನೀವು ಬೇಡವಾದಂಥ ಒಂದು ಮಗು ಅಂತಲೇ ಹೇಳ್ಬೋದು. ಹೆಸರು ಕೂಡ ಇಟ್ಟಿರಲಿಲ್ಲ. ಆ ವಿಚಾರವನ್ನು ನೆನಪು ಮಾಡ್ಕೊಳ್ಳೋದಾದರೆ ಏನು ಹೇಳ್ತೀರಾ ಮೇಡಮ್? ಇಲ್ಲ, ಆ ವಿಚಾರ ನೆನೆಸ್ಕೊಂಡ್ರೆ ಒಂದು ರೀತಿ ಹೆಮ್ಮೆ, ಒಂದು ರೀತಿ ದುಃಖ ಆಗುತ್ತೆ. ನಮ್ಮ ತಂದೆಗೆ ಇನ್ನೊಂದು ಗಂಡು ಮಗು ಬೇಕಿತ್ತು ಅನ್ನೋದಿತ್ತು. ಆದರೆ ನಾನು ಮೂರನೇಳು ಹೆಣ್ಮಗಳಾಗಿ ಹುಟ್ಟಿದಾಗ ಅವರಿಗೆ ಜಿಗುಪ್ಸೆ ಬಂದಿರೋದು ಸಹಜ. ಯಾಕೆಂದರೆ ನಮ್ಮ ತಾಯಿ ಹೇಳಿದ್ರಂತೆ ಅವರೆಲ್ಲ ಹೊರಗಡೆ ಇದ್ದಾಗ ಇವರಿಗೆ ಡೆಲಿವರಿ ಆಗಿದೆ. ಅದು ಕಾಫಿ ಹಣ್ಣು ಕುಯ್ಲಿಕ್ಕೆ ಹೋಗಿ ತೋಟದಿಂದ ಬಂದು ನನ್ನ ಎತ್ತಿದ್ದಾರೆ. ಆವಾಗ ನಿಮ್ಮ ಹೆಂಡತಿ ಹೆರಿಗೆ ಆಗಿದೆ ಅಂತ ಅವ್ರು ಯಾರೋ ಅವ್ರ ಕೊಲೀಗ್ಸ್ ಕೆಲಸ ಮಾಡೋರು ಹೇಳಿದ್ರಂತೆ ದಾರಿಲಿ. ಓ, ಹೆಣ್ಮಗುನಾ, ಅದನ್ನ ಯಾರಿಗಾರು ಕೊಟ್ಬಿಡಕ್ಕೆ ಹೇಳೋ, ನಾನು ಆ ಮಗನ ಮುಖನೂ ನೋಡಲ್ಲ ಅಂತ ಹೇಳಿದ್ರಂತೆ. ನಮ್ಮ ತಾಯಿ ನಾನು ಯಾಕೆ ಬೇರೆಯವ್ರಿಗೆ ಕೊಡಬೇಕು, ನಾನೇ ಸಾಕ್ತೀನಿ ಅಂತ. ಎಷ್ಟೇ ವಯಸ್ಸಿಗೆ ನೀವು ಸ್ಕೂಲಿಗೆ ಹೋಗೋಕ್ಕೆ ಶುರು ಮಾಡಿದ್ರಿ? ಒಂದು 6-7 ವರ್ಷ ಇರ್ಬೋದು. ನಮ್ಮ ಸ್ಕೂಲೇ ಇರಲಿಲ್ಲ, ಒಂದು ದನದ ಕೊಟ್ಟಿಗೆ ಖಾಲಿ ಇತ್ತಂತೆ, ಅಲ್ಲಿ ಸ್ಕೂಲ್ ಪ್ರಾರಂಭ ಮಾಡಿದರು. ನೀವು ಎಷ್ಟನೇ ವಯಸ್ಸು ಅವಾಗ ಸ್ಕೂಲಿಗೆ ಹೋಗಿ ಸೇರಿಕೊಂಡಾಗ? ನಿಮ್ಮ ಟೀಚರ್ ನಿಮ್ಗೆ ಹೆಸರಿಟ್ಟಾಗ? ಆವಾಗ ನಾವು ಎಲ್ಲರೂ ಹೋಗ್ತಿದ್ರಲ್ಲ, ನಾನು ಹೋಗಿದ್ದು ಸ್ಕೂಲಿಗೆ. ಚೆನ್ನಾಗಿ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ಮೈಯೆಲ್ಲ ಒರೆಸ್ಕೊಂಡು ಹೋಗಿದ್ದೀನಿ. ಅದೆಲ್ಲ ಸೀರೆ ನಮ್ಮ ಅಕ್ಕಂದು ಕಟ್ಕೊಂಡು ಹೋಗಿದ್ದಂತೆ. ನಂಗೆ ಒಳ್ಳೆ ಬಟ್ಟೆ ಇಲ್ಲ ಅಂತ. ಅದಕ್ಕೆ ಮೇಷ, ನೀನಿರೋದು ಇಷ್ಟು ಉದ್ದ, ನೀನು ಯಾಕೆ ಇಷ್ಟು ದೊಡ್ಡ ಸೀರೆ ಸುತ್ಕೊಂಡು ಬಂದಿದೆ, ನಿಮ್ಮ ಅಪ್ಪನ ಕರ್ಕೊಬ ಅಂತ.